ನನ್ನ ಹೆಸರು ಮಂಜುನಾಥ್ ಅಂತೇಳಿ ಚಿಲಘಟ್ಟ ನಗರಸಭೆ ಪೌರಾಯುಕ್ತರು. ಘನ ಸರ್ಕಾರದ ದಿನಾಂಕ 11/2/2025 ಅಧಿಸೂಚನೆಯಂತೆ ಬಿ ಖಾತಾಗೆ ಚಾಲನೆ ಬಂದಿದೆ. 90 ದಿವಸದ ಒಳಗಡೆ ಈ ಕಾರ್ಯವನ್ನು ಮುಕ್ತಾಯಗೊಳಿಸುವಂತೇಳಿ ಘನ ಸರ್ಕಾರವು ಆದೇಶಿಸಿದೆ. ಅದರಂತೆ ಎ ಖಾತಾ ಏನು ಡಾಕ್ಯುಮೆಂಟ್ಸ್ ತಗೋಬೇಕು, ಬಿ ಖಾತೆಗೆ ಏನು ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ತಗೋಬೇಕು ಸವಿಸ್ತಾರವಾಗಿ ಈಗಾಗಲೇ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ. ಎ ರಿಜಿಸ್ಟ್ನಲ್ಲಿ ನಮೂದಿಸಬೇಕಾದ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಠಾಣಾ ಸುತ್ತಾಗಿರಬೇಕು. ನಂತರ ಸರ್ಕಾರ ಅಥವಾ ನಿಗಮ ಮಂಡಳಿಗಳಿಂದ ವಿತರಿಸಿರುವಂಥ ಹಕ್ಕುಪತ್ರಗಳಿಂದ ಇದಾಗಿರಬೇಕು. ನಂತರ ಕಂದಾಯ ಇಲಾಖೆಯಿಂದ 94C ಇಂದ ಇಶ್ಯೂ ಮಾಡಿರುವಂಥ ಪತ್ರ ಆಗಿರಬೇಕು. ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ಬಡಾವಣೆಯಲ್ಲಿ ಇರತಕ್ಕ ಸ್ವತ್ತುಗಳು ಎ ಖಾತೆಗಳಾಗಿರ್ತದೆ. ಬಿಗೆ ರಿಜಿಸ್ಟ್ರಲ್ಲಿ ನಮೂದಿಸಬೇಕಾದ ಆಸ್ತಿಗೆ ಸಂಬಂಧಿಸಿದಂತೆ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳ ನಿವೇಶನಗಳು ಕಟ್ಟಡಗಳು ಮತ್ತು ಭೂ ಪರಿವರ್ತನೆಯಾಗದೆ ಉಪವಿಭಜನೆ ಮಾಡಿ ನಿವೇಶನವಾಗಿ ಮಾರಾಟ ಮಾಡಿರುವ ನಿವೇಶನಗಳು ಈ ಬಿ ಖಾತಾದಲ್ಲಿ ಬರುತ್ತೆ, ಬಿ ಆಸ್ತಿಗಳಾಗುತ್ತದೆ. ಬಿ ಆಸ್ತಿನಲ್ಲಿ ದಾಖಲಾಗುವ ಮೊದಲು ಈ ಸ್ವತ್ತಿಗೆ 2% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದು ಒನ್ ಟೈಮ್ 10/9/2024 ಸರ್ಕಾರ ಆದೇಶದಲ್ಲಿ ಒನ್ ಟೈಮ್ ಮಾತ್ರ ಟ್ಯಾಕ್ಸ್ ಕಟ್ಟೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ತದನಂತರ ದಿನಗಳಲ್ಲಿ ಮಾಮೂಲಿ ಯಥಾವತ್ತಾಗಿ ಏನು ಖಾತೆದಾರ ಕಟ್ತಾ ಇದ್ರು ಪ್ರತಿ ವರ್ಷ ಟ್ಯಾಕ್ಸು ಕಟ್ಟಿಸ್ಕೊಂಡು ಹೋಗಬೇಕಾಗುತ್ತೆ. ಮೊದಲು ನಮ್ಮಲ್ಲಿ ಸೆಕ್ಷನ್ 107 ಇತ್ತು. 107 ಅಕ್ರಮ ಸಕ್ರಮವರೆಗೂ ಅದು ದುಪ್ಪಟ್ಟು ಬೀಳ್ತಾನೆ ಇತ್ತು. ಈಗ ಘನ ಸರ್ಕಾರ ಏನು ಮಾಡಿದ್ರೆ 10/9/2024 ಆದೇಶದಲ್ಲಿ ಓನ್ಲಿ ಒನ್ ಟೈಮ್ ಮಾತ್ರಗೆ ಅವಕಾಶ ಕಳಿಸಿದ್ದಾರೆ. ಒನ್ ಟೈಮ್ ಮಾತ್ರ ದುಪ್ಪಟ್ಟು ಕಟ್ಸ್ಕೊಳ್ಳೋಕ್ಕೆ ಅವಕಾಶ ಕಳಿಸ್ಕೊಟ್ಟಿದ್ದಾರೆ. ಅದರಂತೆ ಒನ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ರೆ ಅವರು ಅದನ್ನು ನಾವು ಗಣನೆಗೆ ತಗೊತೀವಿ. ಆಮೇಲೆ ಬಿ ರಿಜಿಸ್ಟ್ರಲ್ಲಿ ದಾಖಲೆ ಪಡಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಾಖಲೆಗಳು, ನೋಂದಾಯಿತ ಮಾರಾಟ ಪತ್ರಗಳು, ದಾನಪತ್ರ, ವಿಭಾಗ ಪತ್ರಗಳು ಅದನ್ನು ಡಾಕ್ಯುಮೆಂಟ್ಸ್ ಕೊಡಬೇಕಾಗಿದೆ. ಆಮೇಲೆ ಯಾವ ವರ್ಷದಿಂದ ಬಿ ರಿಜಿಸ್ಟ್ರಲ್ಲಿ ದಾಖಲೆ ಆಸ್ತಿಗಳು ತೆರಿಗೆ ವಿಧಿಸಲಾಗುತ್ತದೆ ಅದು ಹೇಳಿದ್ನಲ್ಲ. ಈಗ ಕರ್ನಾಟಕ ಪುರಸಭೆ ಕಾಯ್ದೆ 1964 ಮತ್ತು ಕರ್ನಾಟಕ ಪುರಸಭೆ ಅಧಿನಿಯಮ 1976 ಪ್ರಕರಣ 112 ತಿದ್ದುಪಡಿ 10/9/2024 ಜಾರಿಗೆ ಬಂದಿದ್ದು 2024-25 ಸಾಲದ ಆಸ್ತಿ ತೆರಿಗೆ ವಿಧಿಸಬೇಕಾಗುತ್ತೆ ಓನ್ಲಿ ಒನ್ ಟೈಮ್. ಆಮೇಲೆ ಬಿ ರಿಜಿಸ್ಟ್ರಲ್ಲಿ ನಮೂದಿಸಲು ಅವಕಾಶವಿದ್ದರೂ ಸ್ವತ್ತುಗಳು, ಸರ್ಕಾರಿ ಜಾಗದಲ್ಲಿರುವ ಸ್ವತ್ತುಗಳು, ಸರ್ಕಾರಿ ನಿಗಮ ಮಂಡಳಿಗಳ ಜಾಗಗಳು, ನಗರ ಸ್ಥಳ ಸಂಸ್ಥೆ ಜಾಗದಲ್ಲಿರುವ ಸ್ವತ್ತುಗಳನ್ನ ಅದಕ್ಕೆ ಅವಕಾಶ ಇರಲ್ಲ. ನಂತರ ಅದು ರಿಜಿಸ್ಟ್ರಲ್ಲಿ ದಾಖಲಿಸುವ ಆಸ್ತಿಗಳೇ ಉದ್ಧೃತ ಭಾಗ ನೀಡಬೇಕು. ನಮೂನೆ 3 ಕೊಡ್ತೀವಿ. ರಿಜಿಸ್ಟ್ರೇಷನ್ಗೂ ಆಗುತ್ತೆ, ಬ್ಯಾಂಕ್ ಲೋನ್ಸ್ಗೂ ಸಂಬಂಧಪಟ್ಟಂಗೆ ಏನೇನಿದ್ದಾವೆ ಡಾಕ್ಯುಮೆಂಟ್ಸ್ಗೂ ಆಗುತ್ತೆ. ನಾಗರಿಕರಿಗೆ ಕೋರುವುದೇನೆಂದರೆ, ಏನು ಆಸ್ತಿ ತೆರಿಗೆ, ನೀರಿನ ತೆರಿಗೆ ಬಾಕಿ ಇದ್ದೀರಾ ಆ ಬಾಕಿಗಳು ಸಹಿತ ಸಕಾಲಕ್ಕೆ ಭಾವಿಸಿ ನಗರದ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕಾರ ಕೊಡಬೇಕಂತೇಳಿ ಕೋರ್ತಾ ಇದ್ದೀವಿ. ನಂತರ ಏನು ನಮ್ಮ ಉದ್ಯಮ ಪರವಾನಗಿ ಅದು ಸಹಿತ ಸಾಕಷ್ಟು ಅಂಗಡಿಗಳು ಉದ್ದಿಮೆದಾರರು ವರ್ತಕರು ಬಾಕಿ ಇದ್ದಾರೆ, ಅದನ್ನು ಸಹಿತ ಕಟ್ಟಿ ನಗರದ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕಾರ ನೀಡಬೇಕಂತೇಳಿ ನಮ್ಮೆಲ್ಲರ ಪರವಾಗಿ ಮತ್ತು ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಪರವಾಗಿ ನಾನು ತಮ್ಮಲ್ಲಿ ಕೋರ್ತೀನಿ.